ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಇವತ್ತು ಬೆಳಗ್ಗೆನೆ ಎದ್ದು ಟೀ ಕಾಫಿ ಬದಲು ಹಿಳ್ಳಿಕಾಯಿ ಜ್ಯೂಸ್ನ ಕುಡಿತಾ ಇದ್ದೀವಿ. ಇದು ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು. ಹಾಗೆ ಪಿತ್ತ ಎಲ್ಲ ಇದ್ರೆ ಸ್ವಲ್ಪ ಕಮ್ಮಿ ಮಾಡುತ್ತೆ. ತುಂಬಾ ಬೆನಿಫಿಟ್ ಇದೆ. ಸೊ ಹಾಗಾಗಿ ನಿಂಬೆಹಣ್ಣು ಜ್ಯೂಸು ಮತ್ತೆ ಹಿಳ್ಳಿಕಾಯಿ ಜ್ಯೂಸು ಇದೆಲ್ಲ ಕುಡಿತಾ ಇರಿ. ಅಟ್ಲೀಸ್ಟ್ ವಾರಕ್ಕೆ ಒಂದ್ಸತಿನಾದ್ರೂ ಕುಡೀರಿ. ತುಂಬಾ ಒಳ್ಳೇದು. ವಾರಕ್ಕೆ 2 ಸತಿ ಕುಡಿದ್ರು ಏನ್ ತಪ್ಪಿಲ್ಲ. ದಿನ ಕುಡಿದ್ರು ಏನ್ ತಪ್ಪಿಲ್ಲ. ಸೊ ಹಾಗಾಗಿ ಈ ತರ ಹಿಳ್ಳಿಕಾಯಿ ಜ್ಯೂಸ್ನ ಮಾಡ್ಕೊಂಡು ಕುಡೀರಿ, ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಹೀಗೆ ಜ್ಯೂಸ್ ಎಲ್ಲ ಕುಡ್ದೆಲ್ಲ ಆದ್ಮೇಲೆ ಇನ್ನೂ ಒಂದ್ ಸ್ವಲ್ಪ ಕ್ಲೀನ್ ಮಾಡೋದಿದ್ದೇ ಇರುತ್ತೆ. ಈ ನಮ್ಮ ಹೆಣ್ಮಕ್ಳಿಗೆಲ್ಲ ಗೊತ್ತಲ್ಲ ನಿಮ್ಗೆ, ಆಲ್ಮೋಸ್ಟ್ ಎಲ್ಲ ಹೆಂಗೆ ಅಂದ್ರೆ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಇನ್ನೂ ಅದಿದೆ ಇದಿದೆ, ಇನ್ನು ಏನ್ ಕ್ಲೀನ್ ಮಾಡ್ಬೇಕಪ್ಪ ಅನ್ನೋ ಯೋಚನೆ ಇದ್ದೇ ಇರುತ್ತೆ. ಎಷ್ಟೇ ಕ್ಲೀನ್ ಮಾಡ್ತಾ ಇದ್ರು ಹಬ್ಬ ಮಾಡೋರಿಗ ಆದ್ರೂನು ಯೋಚನೆ ಇದ್ದೇ ಇರುತ್ತೆ. ಹಾಗೆ ಹಬ್ಬ ಮಾಡದೇ ಇರೋರ್ಗಾದ್ರೂ ಯೋಚನೆ ಇದ್ದೇ ಇರುತ್ತೆ. ಯಾಕೆಂದ್ರೆ ಕ್ಲೀನ್ ಅಂದ್ಮೇಲೆ ಕ್ಲೀನೇ ಅಲ್ವಾ, ಮನೆ ಎಲ್ಲಾರ್ಗು ಒಂದೇ ಅಲ್ವಾ. ಸೊ ಹೀಗೆ ಮನೆ ಕ್ಲೀನ್ ಮಾಡ್ತಾನೆ ಇರ್ಬೇಕು ಅನ್ನಂಗಾಗುತ್ತೆ ಎಷ್ಟು ಕ್ಲೀನ್ ಮಾಡಿದ್ರು. ಯುಗಾದಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿರ್ತೀವಿ, ಆದ್ರೂ ಇವಾಗ ಲೈಟ್ ಆಗಾದ್ರೂ ಕ್ಲೀನ್ ಮಾಡ್ಬೇಕು. ರೋಡ್ ಸೈಡ್ ಇರೋಂಥವ್ರಿಗೆ ಗೊತ್ತಿರುತ್ತೆ ಮನೆ ಹತ್ರ ಎಷ್ಟು ಧೂಳ್ ಬರುತ್ತೆ, ಎಷ್ಟು ಕ್ಲೀನ್ ಮಾಡ್ತಿದ್ರು, ಎಷ್ಟು ಒರೆಸ್ತಾ ಇದ್ರು ಅಂತ. ನಮ್ದು ಹಂಗೇನೆ, ಬಾಲ್ಕನಿ ಡೋರ್ನ ಯಾವಾಗ್ಲೂ ಓಪನ್ ಮಾಡೇ ಇರ್ತೀನಲ್ಲ, ಸೊ ಹೀಗಾಗಿ ಧೂಳ್ ಬಂದೇ ಬರುತ್ತೆ. ಈಗ ಫಸ್ಟ್ ಟಿವಿ ಕ್ಯಾಬಿನೆಟ್ ಹತ್ರ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಿದ್ದೀನಿ. ರೂಮು, ಹಾಲು, ವಾಶ್ರೂಮು ಎಲ್ಲ ಕ್ಲೀನ್ ಆಯ್ತು ನೋಡಿ. ಈ ತರ ಕ್ಲೀನ್ ಮಾಡಿದೀನಿ. ಪಾಪ ನಮ್ಮನೆಯವರು ಬೆಳಗ್ಗೆನೆ ಅವರು ಹೆಲ್ಪ್ ಮಾಡ್ತಾ ಇದ್ರು. ಇನ್ನ ವಿಂಡೋ ಮತ್ತೆ ಡೋರ್ಗಳು ಅದನ್ನೆಲ್ಲ ಅವ್ರು ಒರೆಸ್ಕೊಡ್ತಾ ಇದ್ರು. ಹಾಗೆ ಮಾತಾಡ್ಕೊಂಡು ಕೆಲಸ ಬೇಗ ಮುಗ್ದೋಗ್ಬಿಡುತ್ತೆ. ಮಾತಾಡ್ತಾ ಕೆಲಸ ಮಾಡಿದ್ರೆ ಗೊತ್ತಾಗಲ್ಲ ಬೇಗ ಕೆಲಸ ಎಲ್ಲ ಕಂಪ್ಲೀಟ್ ಆಗುತ್ತೆ ಅನ್ನೋದು. ಸೊ ಹೀಗೆ ಎಲ್ಲರೂ ಹಬ್ಬದ ತಯಾರಿ ಹೇಗ್ ಮಾಡ್ತಾ ಇದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ನನಗೆ. ಕ್ಲೀನಿಂಗ್ ಎಲ್ಲ ಆಯ್ತಾ? ಮನೆ ಆಗಿರುತ್ತೆ ಇಷ್ಟೊತ್ತಿಗೆ, ಬಟ್ ಇನ್ನು ಯೋಚನೆಗಳಿದ್ದೇ ಇರುತ್ತೆ. ಅದು ಕ್ಲೀನ್ ಮಾಡಿಲ್ಲ, ಇದನ್ನ ಕ್ಲೀನ್ ಮಾಡಿಲ್ಲ, ಇನ್ನು ಅದನ್ನ ಮಾಡ್ಬೇಕು, ಇದನ್ನ ತರಬೇಕು ಅನ್ನೋ ಒಂದು ಯೋಚನೆ ಇದ್ದೇ ಇರುತ್ತೆ. ಮುಂಚೆನೆ ನಾನು ಹೇಳ್ದಂಗೆ ಲಿಸ್ಟ್ ಹಾಕಿ ಇಟ್ಕೊಳ್ಳಿ. ಆ ವಿಡಿಯೋ ಮಾಡಿದೀನಿ, ನೋಡಿಲ್ಲ ಅಂದ್ರೆ ಒಂದ್ಸತಿ ಹೋಗಿ ಚೆಕ್ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಎಲ್ಲ ಮನಿ ಪ್ಲಾಂಟ್ ಹತ್ರ ಎಲ್ಲ ಕ್ಲೀನ್ ಮಾಡಿದೆ. ಹಾಗೆ ಇದನ್ನ ನಾನು ಮಾಡಿರೋದು, ಇದನ್ನ ಪಿಸ್ತಾ ಶೆಲ್ಸ್ ಅಂದ್ರೆ ಅದ್ರದ್ದು ಚಿಪ್ ತರ ಬರುತ್ತಲ್ಲ, ಅದ್ರಲ್ಲಿ ಮಾಡಿರೋಂಥದ್ದು. ಅದ್ರ ಮೇಲೆ ಎಷ್ಟೇ ಮಾಡಿದ್ರು ಧೂಳ್ ಕುತ್ಕೊಳ್ಳುತ್ತೆ, ವಾಶ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ಅದ್ರ ಅಡಿಲಿ ಏನ್ ಹೇಳ್ತಾರೆ, ಕಾರ್ಡ್ಬೋರ್ಡ್ ಶೀಟ್ನ ಹಾಕಿದೀನಿ. ಅದು ನೀರಾದ್ರೆ ಸ್ವಲ್ಪ ಹೋಗ್ಬಿಡುತ್ತೆ ಎಲ್ಲ ಅಂತ ಹಾಗೆ ಒರೆಸಿ ಇಡ್ತಾ ಇದೀನಿ. ಹಾಗೆ ಇವಾಗ ಒಂದು ಫೇಸ್ ಪ್ಯಾಕ್ನ ಸಿಂಪಲ್ ಆಗಿ ತೋರಿಸ್ತಾ ಇದೀನಿ, ಬೇಗನೆ ಕ್ವಿಕ್ ಆಗಿ ಆಗೋಗುತ್ತೆ. ಡ್ರೈ ಸ್ಕಿನ್ ಅವ್ರಿಗಂತೂ ಬೆಸ್ಟ್. ಅಂದ್ರೆ ಆಯಿಲ್ ಸ್ಕಿನ್ ಅವ್ರು ಯೂಸ್ ಮಾಡಬಾರ್ದು ಅಂತ ಏನಿಲ್ಲ, ಅವರು ಯೂಸ್ ಮಾಡ್ಬೋದು. ಇವಾಗ ಹೇಳ್ತಾ ಇದೀನಿ ನೋಡಿ. 1 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಕೆನೆ ಬರುತ್ತಲ್ಲ ಹಾಲಿಂದು, ಏನ್ ಹೇಳ್ತೀವಿ ಕ್ರೀಮ್ ರೀತಿ ಬರುತ್ತಲ್ಲ ಕೆನೆ, ಅದು ಮತ್ತೆ ಒಂದ್ ಸ್ವಲ್ಪ ಹಾಲು ಹಾಕೊಂಡು ಈ ತರ ಒಂಥರ ಕ್ರೀಮ್ ತರ ಪೇಸ್ಟ್ ರೀತಿಯಾಗಿ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ತುಂಬಾನೇ ಬೆನಿಫಿಟ್ ಇರುತ್ತೆ. ಹಾಗೆ ಸ್ಕಿನ್ ಇನ್ಸ್ಟೆಂಟ್ ಆಗಿ ಗ್ಲೋ ಆಗುತ್ತೆ. ನಿಜವಾಗ್ಲೂ ಟ್ರೈ ಮಾಡಿ ಇದನ್ನ. ನಾನಂತೂ ಅವಾಗ ಹಚ್ತಾನೆ ಇರ್ತೀನಿ, ಹಾಲು ಇಲ್ಲಾಂದ್ರೆ ಹಾಲಿನ ಕೆನೆ. ಯಾಕೆಂದ್ರೆ ಡ್ರೈ ಸ್ಕಿನ್ ಆಗಿರೋದ್ರಿಂದ ಅಲ್ಲಲ್ಲೇ ವೈಟ್ ಪ್ಯಾಚಸ್ ತರ ಕಾಣುತ್ತೆ ಮುಖ ಎಲ್ಲ ಸ್ವಲ್ಪ. ಸೊ ಹೀಗಾಗಿ ಹಚ್ತೀನಿ ಅಷ್ಟೇನೆ. ವೈಟ್ ಆಗಬೇಕು ಅಂತೆಲ್ಲ ಏನಿಲ್ಲ, ಯಾವ ಕಲರ್ ಇದೀವೋ ಅದೇ ಕಲರ್ ಇದ್ರೆ ಒಳ್ಳೇದು. ಆದ್ರೆ ಈ ತರ ಎಲ್ಲ ಸ್ವಲ್ಪ ಫೇಸ್ನು ಅಷ್ಟೇ ಕೇರ್ ಮಾಡ್ಕೋಬೇಕು. ಹಾಗೆ ಹೇರು, ಫೇಸು ಸ್ವಲ್ಪ ತಯಾರಿ ಮಾಡ್ಕೋಬೇಕು. ನನಗೆ ಏನು ಅಂದ್ರೆ ಡಾರ್ಕ್ ಸರ್ಕಲ್ ಸ್ವಲ್ಪ ಕಮ್ಮಿ ಆಗಲ್ಲ, ಅದೇ ಪ್ರಾಬ್ಲಮ್ಮು. ಇವಾಗ ಎಲ್ಲ ಹಚ್ಚಿ ಅಪ್ಲೈ ಎಲ್ಲ ಮಾಡಾಗಿ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದೆ. ಇವಾಗ ರೇಷನ್ ಎಲ್ಲ ಸ್ವಲ್ಪ ಬರ್ದಿದ್ನಲ್ಲ ಅದನ್ನೆಲ್ಲ ತಗೊಂಡು ಬಂದಿದ್ರು. ಮೇನು ಡ್ರೈ ಫ್ರೂಟ್ಸ್ ಎಲ್ಲ ಬೇಕಿತ್ತು, ಅದು ಹಾಗೆ ಕಾಯಿ ಮತ್ತೆ ಅರ್ಶಿನದ ಕೊಂಬು, ಗೆಜ್ಜೆ ಹಾರ, ಬತ್ತಿ ಹಾರ ಏನೇನೋ ಇರುತ್ತಲ್ಲ ಅದು, ಮತ್ತೆ 1-2 ಪೈನಾಪಲ್ ಸಹ ತಗೊಬಂದ್ರು. ಮತ್ತೆ ಸ್ವಲ್ಪ ಫ್ರೂಟ್ಸು, ಇನ್ನ ಕೆಲವೊಂದು ಫ್ರೂಟ್ಸು ಹೇಳಿದ್ದೆ, ಅದನ್ನ ತಂದಿರಲಿಲ್ಲ. ಅದನ್ನ ನೆಕ್ಸ್ಟ್ ಡೇ ತರ್ತೀನಿ ಅಂತ ಹೇಳಿದ್ರು. ಯಾಕಂದ್ರೆ ಸಿಗ್ಲಿಲ್ಲ ಇಲ್ಲಿ ನಮ್ಮ ಏರಿಯಾ ಕಡೆ ಎಲ್ಲ, ಇಲ್ಲೇ ತಗೊಂಬಂದಿರೋದ್ರಿಂದ. ಈಗ ಇದು ಗೆಜ್ಜೆ ಹಾರ ಅಂತೀವಲ್ಲ ಅದು ಎಲ್ಲ ತಗೊಂಬಂದಿದ್ದಾರೆ ರೇಷನ್, ಯಾವುದು ಬಿಡದಂತೆ. ಈಗ ಒಂದ್ ಸ್ವಲ್ಪ ಲಾಸ್ಟಿಗೆ ಪೆಂಡಿಂಗ್ ಅಲ್ಲಿ ಉಳ್ದಿರೋದು ಅಂದ್ರೆ ಹೂವುಗಳಷ್ಟೇ. ತರಕಾರಿಗಳು ಎಲ್ಲ ತಗೊಂಬಂದ್ರು. ಇನ್ನೂ ಏನೇನ್ ಬೇಕು ಏನೇನ್ ಬೇಡ ಅನ್ನೋದನ್ನೆಲ್ಲ ಲಿಸ್ಟ್ ಹಾಕಿ ಮತ್ತೆ ಇನ್ನೂ ಒಂದ್ಸತಿ ಕೊಡ್ತಾ ಇರ್ತೀನಿ. ಅಂದ್ರೆ ಇನ್ನೂ ಕೆಲವೊಂದು ಐಟಮ್ ಮರ್ತೋಗ್ಬಿಟ್ಟಿರ್ತೀನಿ ನಾನು. ಅಂದ್ರೆ ಎಷ್ಟು ಲಿಸ್ಟಲ್ಲಿ ಮಾಡಿಟ್ರು ಇದನ್ನ ಖಾಲಿ ಆಗಿದೆ ಅದನ್ನ ಖಾಲಿ ಆಗಿದೆ ಅಂತ ಅನ್ಕೊಂತಾನೆ ಇರ್ತೀವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗು, ಅಂದ್ರೆ ಗುರುವಾರದ ವ್ಲಾಗು. ಗುರುವಾರ ಮಾರ್ನಿಂಗು ಬೆಳಗ್ಗೆನೆ ಎದ್ದು ಮಾಮೂಲಿ ಕಾಫಿ ಅಂತೂ ಕುಡಿಲೇಬೇಕು, ಇಲ್ಲಾಂದ್ರೆ ಕೆಲಸ ಆಗಲ್ಲ, ಮೈಂಡ್ ಫ್ರೆಶ್ ಆಗಲ್ಲ. ಸೊ ಪಾಪ ನಮ್ಮನೆಯವರು ಬೆಳಗ್ಗೆನೆ ಹೋಗಿ ಅವರು
ಹೂವೆಲ್ಲ ತಗೊಂಬಂದಿದ್ದಾರೆ ಮಾರ್ಕೆಟ್ಗೆ ಹೋಗಿ. ಎಷ್ಟು ಗಂಟೆಗೆ ಎದ್ದಿದ್ದಾರೆ ಗೊತ್ತಾ? 4:15 5 ಗಂಟೆಗೆ ಎದ್ದಿದ್ದಾರೆ. ಇಲ್ಲೇ ಮನೆ ಹತ್ರ ಇರೋಂಥ ಮಾರ್ಕೆಟ್ಗೆ ಬೆಳಗ್ಗೆನೆ ಹೋದ್ರೆ ಫ್ರೆಶ್ ಆಗಿರುತ್ತೆ ಹೂವು ಅಂತ. ಬಟ್ ಹೂವು ರೇಟ್ ಮಾತ್ರ ಮಾತಾಡ್ಸೋಕ್ಕಾಗ್ತಾ ಇಲ್ಲ, ಅಷ್ಟೊಂದು ರೇಟ್ ಆಗಿದೆ. ತುಂಬ ಅಂದರೆ ತುಂಬ ರೇಟು, ಹಬ್ಬ ಅಲ್ವಾ. ಸೊ ಹೀಗಾಗಿ ಮಲ್ಲಿಗೆ ಹೂವು ಹಾರ ಸುಮ್ಮನೆ ಕೇಳಿದ್ರು, ತಗೊಬನ್ನಿ ನೋಡೋಣ ಕಮ್ಮಿ ಇದ್ರೆ ಅಂತ ಹೇಳಿದ್ದೆ. ಬಟ್ 500-600 ರೂಪಾಯಿ ಹೇಳ್ತಾರೆ. ಇವತ್ತಂತೂ ಇನ್ನೂ ಜಾಸ್ತಿ ಆಗಿರುತ್ತೆ. ಅಂದರೆ ಗುರುವಾರನೇ ಇಷ್ಟು ರೇಟ್ ಹೇಳ್ತಿದ್ದಾರೆ. ಇನ್ನು ಹಬ್ಬದ ದಿನ ಎಲ್ಲ ಕೆಲವೊಂದ್ಸತಿ ಹೇಳ್ತಾರೆ, ಹಬ್ಬದ ದಿನ ಹೂವುಗಳ ರೇಟ್ ಎಲ್ಲ ಕಮ್ಮಿ ಅಂತ ಹೇಳ್ತಾರೆ. ಆದರೂ ಗೊತ್ತಿಲ್ಲ ಅದ್ರ ಬಗ್ಗೆ. ಹಿಂದಿನ ದಿನನೇ ತರ್ತೀವಲ್ಲ ನಾವು, ಸೊ ರೇಟ್ಗಳು ಮಾಮೂಲಿ ಇದ್ದಿದೆ. ಎಷ್ಟೇ ರೇಟ್ ಆದರೂ ದೇವ್ರಿಗೆ ಹೂವು ಹಾಕ್ಲೇಬೇಕು, ಚೆನ್ನಾಗಿ ಪೂಜೆ ಮಾಡಲೇಬೇಕು ಅನ್ನೋದು ನಮ್ಮ ಯೋಚನೆ, ಹೆಣ್ಮಕ್ಳ ಯೋಚನೆ. ಸೊ ಹೀಗಾಗಿ ನೆಕ್ಸ್ಟ್ ಡೇ ಅಲ್ಲಿ ಇದು ಸ್ಟಾರ್ ಫ್ರೂಟು ಮತ್ತು ಹಾಗೆ ಒಂದು ಏನು ಬರುತ್ತಲ್ಲ ಅದು ಸೀಬೆಹಣ್ಣು, ಹಾಗೆ ಬಾಳೆಹಣ್ಣು ಎಲ್ಲ ತಗೊಬಂದರು. ಎಲೆ ಎಲ್ಲ ಬೇಕಿತ್ತು, ಎಲ್ಲ ತಗೊಬಂದರು. ಇದು ಇಂಡಿಪೆಂಡೆನ್ಸ್ ಡೇಗೆ ನನ್ನ ಮಗ ಹೊರಟಿದ್ದಾನೆ. ಬೆಳಗ್ಗೆನೆ ಬೇಗ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಈಗ ಗ್ರೌಂಡಲ್ಲಿ ಕೂರಿಸ್ತಾರಲ್ವ, ಬಿಸಿಲಲ್ವ, ಹ್ಯಾಟ್ ಹಾಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ನೋಡಕ್ಕೆ ಯಾವ ಥರ ಕಾಣಿಸ್ತಾ ಇದ್ದ ಅಂದರೆ ಭಗತ್ ಸಿಂಗ್ ಥರ ಕಾಣ್ತಾ ಇದ್ದ ನನ್ನ ಮಗ. ಅದನ್ನೇ ಹೇಳಿ ನಗಾಡ್ತಾ ಇದೆ. ಇನ್ನು ಅವನು ಹೋದ್ರೆ ಬೇಗ ಬಿಡ್ತಾರೆ ಇವತ್ತು. ಮಾಮೂಲಿ ಆ್ಯಸ್ ಯೂಶುವಲ್ ನಿಮಗೆಲ್ಲ ಗೊತ್ತಿರುತ್ತೆ, ಇಂಡಿಪೆಂಡೆನ್ಸ್ ಡೇ ಅಂದಮೇಲೆ ಫ್ಲಾಗ್ ಹಾಯ್ಸ್ಟ್ ಮಾಡಿ ಸ್ವಲ್ಪ ಡ್ಯಾನ್ಸು ಅದು ಇದು ಎಲ್ಲ ಇರುತ್ತೆ. ಅದೆಲ್ಲ ಮುಗಿಸ್ಕೊಂಡು ಬರ್ತಾನೆ. ಈಗ ನಾನು ಬಟ್ಟೆ ಎಲ್ಲ ಹಾಗೆ ಒಣಗಾಕ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಅದನ್ನೆಲ್ಲ ಒಣಗಾಕ್ಬಿಟ್ಟು ಇವಾಗ ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ದೆ. ಗುರುವಾರ ಆಗಿರೋದ್ರಿಂದ ಪೂಜೆ ಮಾಡಲೇಬೇಕು ಸಿಂಪಲಾಗಿ. ಸೊ ಹೂವು ತಂದಿದ್ರಲ್ಲ, ಹೂವೆಲ್ಲ ಹಾಗೆ ಹಾಕ್ಬಿಟ್ಟು ಪೂಜೆ ಮಾಡ್ಕೊತಾ ಇದ್ದೆ. ಇವತ್ತು ಏನು ಮಿಸ್ ಮಾಡಿದ್ರು ಗುರುವಾರ ಪೂಜೆ ಮಾಡೋದನ್ನ ಮಾತ್ರ ಮಿಸ್ ಮಾಡಬಾರ್ದಲ್ವಾ. ಸೊ ಅವಾಗಿಂದ ಅಂದರೆ ನಾನು ಮಂತ್ರಾಲಯಕ್ಕೆ ಹೋಗಿ ಬಂದಾಗಿಂದ ನಡೆಸ್ಕೊಂಡಿದ್ದೀನಿ. ಸೊ ಹೀಗಾಗಿ ಪೂಜೆ ಮಾಡಿದೆ. ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಇನ್ನು ಟಿಫನ್ ಮಾಡಬೇಕಿತ್ತು. ಇನ್ನೂ ಹಬ್ಬದ ತಯಾರಿ ನಡೀತಾನೆ ಇರುತ್ತೆ. ದೇವ್ರ ಮನೆ ಎಲ್ಲ ನಾನು ಸಂಜೆ ಕ್ಲೀನ್ ಮಾಡ್ತೀನಿ. ಅದ್ರದ್ದು ವಿಡಿಯೋ ಶಾರ್ಟಾಗಾದರೂ ಸರಿ ಹಾಕ್ತೀನಿ, ಸಿಂಪಲಾಗಿ ಶಾರ್ಟ್ ವಿಡಿಯೋ ಆದ್ರೂ ನೋಡಿ ಅದಕ್ಕೂ. ಮತ್ತು ಇನ್ನು ಯೂಸ್ಫುಲ್ ಆಗೋವಂತಹ ಟಿಪ್ಸು, ವರಮಹಾಲಕ್ಷ್ಮಿಗೆ ಏನನ್ನೆಲ್ಲ ತೊಗೊಳ್ಬೇಕು, ತಯಾರಿ ಮಾಡ್ಕೋಬೇಕು ಅನ್ನೋದೂ ಇದೆ. ಇವತ್ತೇ ಹೋಗಿ ನೋಡಿಕೊಂಡು ಬರೆದಿಕ್ಕೊಳ್ಳಿ. ಈಗಾಗಲೇ ತಂದಿರ್ತೀರ, ಆದರೂ ಒಂದ್ಸತಿ ಚೆಕ್ ಮಾಡಿ ನೋಡ್ಕೊಳ್ಳಿ. ಪೂಜೆ ಎಲ್ಲ ಮುಗೀತು, ಇಷ್ಟೇ. ಹಾಗೆ ಅಚ್ಚುನು ಸ್ಕೂಲಿಂದ ಎಲ್ಲ ಬಂದ. ಈಗ ಟೈಮ್ ಬೇರೆ ಆಗೋಗಿತ್ತು. ಅದಕ್ಕೆ ಅರ್ಜೆಂಟಿಗೆ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಮ್ಯಾಗಿ ಇತ್ತಲ್ಲ, 3 ಮ್ಯಾಗಿ ಇತ್ತು, ಅಂದರೆ ಹಿಪ್ಪಿ ನೂಡಲ್ಸ್ ಇತ್ತು. ಅದನ್ನೇ ಮಾಡಿಬಿಡೋಣ ಅಂತ ಹೇಳಿ ತರಕಾರಿ ಎಲ್ಲ ಹಾಕಿ ಮಾಡ್ತಾಯಿದ್ದೆ. ಕ್ಯಾರೆಟು, ಬೀನ್ಸು ಇದನ್ನೆಲ್ಲ ಹಾಕಿ ಮಾಮೂಲಿ ಸಿಂಪಲಾಗಿ ಹಾಗೆ ಮಾಡಿಬಿಡ್ತಾಯಿದ್ದೆ ಅರ್ಜೆಂಟಿಗೆ. ನಮ್ಮನೆಯವರು ಎಲ್ಲೋ ಹೋಗಿದ್ರು, ಅವರು ಬಂದರು. ಇನ್ನೇನು ಅವ್ರಿಗೂ ಟೈಮ್ ಆಗುತ್ತಲ್ಲ ಡ್ಯೂಟಿಗೆ. ಸೊ ಹೀಗಾಗಿ ಬೇಗ ಟಿಫನ್ನ ಮಾಡ್ತಾಯಿದ್ದೆ. ಈಗ ಟಿಫನ್ಗೆ ಮ್ಯಾಗಿ ಈ ಥರ ರೆಡಿ ಆಯಿತು. ಬೇಗ ಅರ್ಜೆಂಟಿಗೆ ಮಾಡಿರೋದು. ನೀರಿನೊಂದು ಸ್ವಲ್ಪ ಡ್ರೈ ಆದಮೇಲೆ ಹಾಗೆ ಹೋಗುತ್ತೆ. ಇಷ್ಟೇ ಸಿಂಪಲಾಗಿ ಏನಂತಾರೆ ಹಿಪ್ಪಿ ನೂಡಲ್ಸು, ವೆಜಿಟೇಬಲ್ ನೂಡಲ್ಸು ರೆಡಿ ಆಯಿತು. ಇಷ್ಟೇ ಇವತ್ತಿನ ವಿಡಿಯೋ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಕಮೆಂಟಿಗೆ ನಾನು ಕಾಯ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.